ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಚಾನಲ್ಗೆ ಸ್ವಾಗತ. ಸೊ ಈ ವರ್ಷ ಏನ್ ಬರ್ತಾ ಇದೆ, ಹೊಸ ವರ್ಷ ನಮ್ಗೆ ಯಾವ ರೀತಿಯ ಬದಲಾವಣೆನ ತರುತ್ತೆ, ಈ ಯುಗಾದಿ ನಮ್ ಜೀವನದಲ್ಲಿ ಏನ್ ಟರ್ನಿಂಗ್ ಪಾಯಿಂಟ್ ಅನ್ನ ತರುತ್ತೆ, ಯಾವ ರೀತಿಯ ಬೆಳವಣಿಗೆಗಳು ಆಗತ್ತೆ, ಅಥವಾ ಏನು ಒಂದು ವಾರ್ನಿಂಗ್ ಆಗಿರ್ಲಿ ಅಥವಾ ಬೇರೆ ಏನು ಗುಡ್ ಲಕ್ ಆಗಿರ್ಲಿ, ಗಿಫ್ಟ್ ಆಗಿರ್ಲಿ, ಏನ್ ಬರುತ್ತೆ ನೋಡೋಣ. ಬಟ್ ನನ್ಗೆ ಇಲ್ಲಿ ಒಂದು ಡೇಂಜರ್ ವಾರ್ನಿಂಗ್ ಥರ್ಡ್ ಪಾರ್ಟಿ ಕಡೆಯಿಂದ ಇದೆ ಅನ್ನುವಂಥದ್ದೇ ಬಂದಿದ್ದು. ಸೊ ಇಲ್ಲಿ ಫಸ್ಟ್ ಕಾಣಿಸ್ತಾ ಇರೋದೇ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಕೊಲೆ ಸುದ್ದಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಒಂದು ಲೇಡಿ ಈ ಕೊಲೆನ ಮಾಡಿಸಬಹುದು ಅಥವಾ ಆ ಲೇಡಿನೇ ಕೊಲೆ ಆಗಬಹುದು. ಎರಡು ಚಾನ್ಸಸ್, ಎರಡು ರೀತಿಯ ಒಂದಷ್ಟು ಸಮಸ್ಯೆಗಳು ಇಲ್ಲಿ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ವಿರುದ್ಧ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಫೀಮೇಲ್ ಪರ್ಸನ್, ವೆರಿ ಇಂಪಾರ್ಟೆಂಟ್ ಪರ್ಸನ್, ಅಥವಾ ನಿಮ್ಮ ಅಗೇನಿಸ್ಟ್ ಆಗಿ ಯಾರಾದ್ರೂ ಇದ್ರೆ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಟು ಬಿ ಹಾನೆಸ್ಟ್, ನಮ್ಮ ವಿತ್ತ ಮಂತ್ರಿಗಳ ಪ್ರಾಣಕ್ಕೆ ತೊಂದರೆ ಅಂತ ಇಲ್ಲಿ ಬರ್ತಾ ಇದೆ. ಬಟ್ ಹಾಗಾಗೋದು ಬೇಡ. ಆ ತಾಯಿ ಜಗನ್ನಿ ಅವರಿಗೆ ಆಶೀರ್ವಾದನ ಕೊಡ್ಲಿ, ಅವರಿಗೆ ದೀರ್ಘಾಯುಷ್ಯನ ಕೊಡ್ಲಿ ಅಂತ ಕೂಡ ನಾನು ಇಲ್ಲಿ ಬೇಡ್ಕೊಳ್ತೀನಿ. ಒಟ್ನಲ್ಲಿ ಈ ಒಂದು ಡೇಂಜರ್ ಏನಿದೆ, ಈ ಒಂದು ಡೇಂಜರ್ ಬಗ್ಗೆ ಎಲ್ಲರೂ ನಿಮ್ಮ ನಿಮ್ಮ ಶತ್ರುಗಳ ಬಗ್ಗೆ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಎಸ್, ನವೆಂಬರ್ ಮಂತ್ ಅಷ್ಟರಲ್ಲಿ ಏನೋ ಒಂದಷ್ಟು ಬದಲಾವಣೆನ ಆಗ್ಬಹುದು ಅಂತ. ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ. 2026 ಬರ್ಬೋದು, ಅಥವಾ ಅದನ್ನು ಮೀರಿ ಕೂಡ ಈ ರೀಡಿಂಗ್ ಹೋಗಬಹುದು. ಒಟ್ನಲ್ಲಿ ಒಂದು ಟೈಮಿಂಗ್ ಅಂತ ಇದೆ. ಇದು ಕೋರ್ಟಿಗೆ ಸಂಬಂಧಪಟ್ಟಂಗೆ, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಗೆ ಇದೆ. ಸೊ ಆ ವಿಚಾರವಾಗಿ ಈ ಒಂದು ಸಮಸ್ಯೆ ನಡೀತಾ ಇದೆ ಅನ್ನುವಂಥದ್ದು. ಎಸ್ಪೆಷಲಿ ಒಬ್ಬ ಮೇಲ್ ಪರ್ಸನ್, ಒಬ್ಬ ಫಿಮೇಲ್ ಪರ್ಸನ್, ಲೇಡೀಸು ಮತ್ತೆ ಜೆಂಟ್ಸ್ ಇಬ್ರು ಸೇರಿ ಡೇಂಜರ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಥರ್ಡ್ ಪಾರ್ಟಿ ನಿಮ್ಮನ್ನ ಇಲ್ಲ ಅನ್ಸುವಂತ, ಅಥವಾ ನಿಮ್ಮ ಮನೇಲಿ ನಿಮ್ಮ ಪಾರ್ಟ್ನರ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಒಟ್ನಲ್ಲಿ ಒಂದು ರಿಲೇಶನ್ಶಿಪ್ ವಾರ್ನಿಂಗ್ ಇದೆ ಇಲ್ಲಿ. ಈ ವಾರ್ನಿಂಗ್ ಅನ್ನ ನೀವು ಹೇಗೆ ತಗೊಳ್ತೀರೋ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಓಕೆ. ಸೊ ಎಸ್, ನವೆಂಬರ್ ಮಂತ್ ಈಸ್ ಇಂಪಾರ್ಟೆಂಟ್. ನೀವು ನವೆಂಬರ್ ಮಂತ್ ಅಲ್ಲಿ ಹುಟ್ಟಿರಬಹುದು, ಅಥವಾ ಅವ್ರು ನವೆಂಬರ್ ಮಂತ್ ಅಲ್ಲಿ ಹುಟ್ಟಿರಬಹುದು, ಅಥವಾ ಇದು ನವೆಂಬರ್ ಮಂತ್ ವರ್ಗುನು ಅವರು ಈ ತರನೇ ಸಂಚು ಹಾಕ್ತಾ ಇರ್ಬೋದು. ಹುಷಾರಾಗಿ. ಸೊ ಆ ಎನರ್ಜಿನ ಅಲ್ಲೇ ಕಟ್ ಮಾಡೋಣ. ಅವರಿಗೆ ದೀರ್ಘಾಯುಷ್ಮಾನ್ ಭವ ಅಂತ ಹೇಳೋಣ. ಸೊ ಅವ್ರಿಗೆ ಒಳ್ಳೇದಾಗ್ಲಿ, ಅವರ ದುಷ್ಟ ಬುದ್ಧಿ, ಶತ್ರು ಬುದ್ಧಿ ಎಲ್ಲ ನಾಶ ಆಗ್ಲಿ. ಜೊತೆಗೆ ಇಲ್ಲಿ ಗುಡ್ ಲಕ್ ಬರೋದ್ರಲ್ಲಿ ಇದೆ, ಗ್ರೇಟ್ ಫಾರ್ಚೂನ್ ನಿಮ್ದಾಗೋದ್ರಲ್ಲಿ ಇದೆ, ಒಂದು ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ, ಒಂದು ಎಂಜಾಯ್ಮೆಂಟ್ ಬರೋದ್ರಲ್ಲಿ ಇದೆ. ತುಂಬಾ ಸೋಂಬೇರಿ ಆಗಿದ್ರೆ ನೀವು ಇಷ್ಟು ವರ್ಷ, ಇನ್ಮೇಲೆ ನೀವು ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡುವಂಥದ್ದು ಇದೆ. ಸೊ ಇಷ್ಟು ದಿನ ಹೇಗೋ ಹಾಗೆ ಸಮಯ ಕಳೆದು ಹೋಯ್ತು, ಇನ್ ಮುಂದೆ ಹೇಗಿರುತ್ತೋ ಅಂತ ನಿಮ್ಗೆ ಏನಾದ್ರೂ ಚಿಂತೆ ಇದ್ರೆ, ಇನ್ ಮುಂದೆ ನೀವು ತುಂಬಾ ಹಾರ್ಡ್ ವರ್ಕರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ತುಂಬಾ ದೈಹಿಕ ಆಕರ್ಷಣೆಗೋಸ್ಕರ, ಕೆಲಸ ಮಾಡಿಸ್ಕೊಳ್ಳೋದಕ್ಕೋಸ್ಕರ, ಅಥವಾ ಬರೀ ಫಿಸಿಕಲ್ ರಿಲೇಶನ್ಶಿಪ್ಪಿಗೋಸ್ಕರ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದಷ್ಟು ಪ್ರಾಣಿಗಳ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ. ಮೊಲ, ಹೈಬ್ರಿಡ್, ಈ ತರದ್ ಏನೋ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಎಂಜಾಯ್ಮೆಂಟ್ ಮೂಮೆಂಟ್ ಕೂಡ ಬರೋದ್ರಲ್ಲಿ ಇದೆ. ಸೊ ಚೀನಾಲಿ ಏನೋ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಸೊ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರದ್ದೇನೋ ಹಬ್ಬ ನಡಿಬೇಕಾದ್ರೆ ಅಲ್ಲೊಂದಷ್ಟು ಅವಘಡಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನೀವು ತುಂಬಾ ಹೈ ಲೆವೆಲ್ ಅಲ್ಲಿ ಇದ್ದೀರಾ. ಯಾವುದೇ ಕಾರಣಕ್ಕೂ ನಿಮ್ಮ ಎನರ್ಜಿನ, ನಿಮ್ಮ ಆಂಬಿಷನ್ ನ ಲೋ ಲೆವೆಲ್ಗೆ ಇಳಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಮೇಜರ್ ಚಾಲೆಂಜ್ ನಿಮ್ ಲೈಫ್ ಅಲ್ಲಿ ಏನಿತ್ತು ಅದರಿಂದ ಹೊರಗೆ ಬರ್ತೀರಾ, ಸಕ್ಸಸ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸೊ ನೋಡಿ, ಕೆಲವು ಅಫೇರ್ಸ್ ಇಂದ ನಿಮ್ಗೆ ಡಿಸಪಾಯಿಂಟ್ ಆಗತ್ತೆ. ಸೊ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಒಂದಷ್ಟು ನಿಮ್ಮನ್ನ ಇಲ್ಲ ಅನ್ಸುವಂಥದ್ದು. ಎಸ್ಪೆಷಲಿ ಇಲ್ಲಿ ಸಣ್ಣ ಪುಟ್ಟದ್ದು ನಮ್ಮ ನಿಮ್ಮಂಥವ್ರ ಬಗ್ಗೆ ಇಲ್ಲ. ಸೊ ಇಲ್ಲಿ ದೊಡ್ಡ ರಾಜಕೀಯ ದುರುಳರ ಬಗ್ಗೆನೇ ಎನರ್ಜಿ ಇದೆ. ಸೊ ಅಂಥವ್ರಿಗೆ ಏನೋ ತುಂಬಾ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅದ್ರ ಬಗ್ಗೆ ಅವ್ರವ್ರೇ ಈ ಪ್ರಾಣಾಪಾಯದಿಂದ ಪಾರ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕೋ ಮಾಡ್ಕೊಳ್ಳಿ. ಜೊತೆಗೆ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರೆ ಅದರಿಂದ ಹೊರಗೆ ಬನ್ನಿ, ಅವರಿಂದ ಡೇಂಜರ್ ಇದೆ ಅನ್ನುವಂಥದ್ದು ಇದೆ. ಜೂನ್ ಅಷ್ಟರಲ್ಲಿ ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ, ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ಜೂನ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ.
ಜೊತೆಗೆ ನಿಮ್ಮ ಸೈಕಿಕ್ ಎಬಿಲಿಟಿ ಏನಿದೆ ಅದು ತುಂಬಾ ಚೆನ್ನಾಗಿ ನಿಮ್ಗೆ ಒಂದು ಗ್ರೋತ್‌ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇವರೆಲ್ಲರ ಮೇಲೆ ಒಂದು ಕಣ್ಣನ್ನ ಇಟ್ಟಿರಿ. ಈ ಒಂದು ನೆಗೆಟಿವ್ ಟೀಮ್ ಏನಿದೆ ಅಥವಾ ಈ ಒಂದು ನೆಗೆಟಿವ್ ಏನ್ ಮಾಡ್ತಿದ್ದಾರೆ ಇವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗ್ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅದರ ಜೊತೆಗೆ ನ್ಯಾಯಾಲಯದಲ್ಲಿ ನಿಮ್ಗೆ ಕೋರ್ಟ್ ತೀರ್ಪು ನ್ಯಾಯದ ಪರವಾಗಿ ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಒಂದು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪರ್ಸನಲ್ ಸ್ಟ್ರೆಂತ್ ಅನ್ನ ಪಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿನ ತಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಗುಡ್ ಫಾರ್ಚೂನ್ ನಿಮ್ ಜೊತೆ ಇದೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನೀವೇನ್ ಅನ್ಕೊಂಡಿದೀರೋ ಅದೆಲ್ಲವನ್ನು ಕೂಡ ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆರಿಯರ್ ಅಲ್ಲಿ ತುಂಬಾ ಹೆಚ್ಚಿನ ಗ್ರೋತ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಯಾರೋ ಫ್ರೆಂಡ್ ಇಂದ ನಿಮ್ಗೆ ಸಾಕಷ್ಟು ಅಡ್ವೈಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಅಥವಾ ಸಾಕಷ್ಟು ಪಾಠಗಳು ಕಲ್ತಿದ್ದೀರಾ. ಅದರಿಂದ ನೀವು ಹೀಗೆ ನಿಮ್ ಜೀವನನ ಸರಿಯಾಗಿ ತೂಗಿಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೀಕ್ರೆಟ್ ಅಡ್ಮೈರ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ನೀವೇನೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಜೊತೆಗೆ ದೇವರು ನಿಮ್ಗೇನು ಕೊರತೆ ಇಲ್ದಂಗೆ ಈ ವರ್ಷ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮಲ್ಲಿ ಬಹಳಷ್ಟು ಜನ ಸ್ಟಾರ್ ಸೀಡ್ ಇರಬಹುದು. ಖಂಡಿತವಾಗ್ಲೂ ನೀವು ಅನ್ಕೊಂಡಿರುವಂಥದ್ದೆಲ್ಲ ರೀತಿಯ ಸಕ್ಸಸ್ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ತುಂಬಾ ಮುಖ್ಯವಾಗಿ ಅಕ್ಟೋಬರ್ ಮಂತ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಫೈನಾನ್ಷಿಯಲಿ ತುಂಬಾ ಹೆಚ್ಚಿನ ಸಕ್ಸಸ್ ಅನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಹ್ಯಾಪಿನೆಸ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಸೊ ಈ ಕಾರ್ಡ್ಸ್ ತುಂಬಾ ಜಾರ್ತಾ ಇದೆ. ಹಾಗಾಗಿ ನಾನು ಈ ಕಡೆ ಶಫಲ್ ಮಾಡ್ತಾ ಇದ್ದೀನಿ. ಶಫಲ್ ಮಾಡ್ತಾ ಇಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಯಾರು ಶಫಲ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಮೇಲೆ ಬಿದ್ರೆ ಎಲ್ಲ ಹೀಗೆ ಬಿದ್ದೋಗುತ್ತೆ. ಹಾಗಾಗಿ ಈ ಕಡೆ ಇಟ್ಕೊಂಡು ಶಫಲ್ ಮಾಡ್ತೀನಿ. ಓಕೆ. ಎಸ್. ಲ್ಯಾಡರ್ ಇದೆ. ಸೊ ಕ್ಲೈಂಬಿಂಗ್ ಟುವರ್ಡ್ ಸಕ್ಸಸ್. ತುಂಬಾ ಸಕ್ಸಸ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ರೈಟ್ ಪಾತ್ ಅಲ್ಲಿ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಕರೋನಾ ತರಾನೇ ಇನ್ನೊಂದು ಏನು ಶತ್ರು ರಾಷ್ಟ್ರದಿಂದ ಒಂದಷ್ಟು ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ನಾವಿಲ್ಲ ಅನ್ನಿಸ್ಬಹುದು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮೇಲೆ ನಿಮ್ಗೆ ಸಾಕಷ್ಟು ಹೆಮ್ಮೆ, ಗೌರವ, ಸೆಲ್ಫ್ ಲವ್ ಎಲ್ಲವೂ ಕೂಡ ಇರ್ಲಿ ಅಂತ ಹೇಳ್ತಾ ಇದೆ. ಪಾಪು ಬರುವಂತ ಸಾಧ್ಯತೆ ಇದೆ. ಲವ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಕರ್ಮ ನಿಮ್ಗೆ ಒಳ್ಳೆ ದಾರಿನ ತೋರ್ಸ್ಕೊಡುತ್ತೆ ಅನ್ನುವಂಥದ್ದು ಇದೆ. ಕೆಲವು ನೆಗೆಟಿವ್ ಎನರ್ಜೀಸ್ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಬ್ರಿಡ್ಜ್ ಕೂಡ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಮೊದಲನೇದು, ಎರಡನೇದು, ಮೂರನೇದು. ಸೊ ನೋಡೋಣ ಮೂರರಲ್ಲೂ ಏನ್ ಆನ್ಸರ್ ಬರುತ್ತೆ ಅಂತ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಎಸ್, ಒಂದು ಸಮಸ್ಯೆಯನ್ನ ಬಾಂಡ್ಲಿಯಿಂದ ಬೆಂಕಿಗೆ ಬೀಳೋ ಹಾಗೆ ಮಾಡ್ಕೊಳ್ಬೇಡಿ. ಒಂದು ಸಮಸ್ಯೆ ಇದೆ, ಪರಿಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲಸ ಕಾರ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಾ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಸಿಚುವೇಶನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ಲೈಫಲ್ಲಿ ಬ್ಯಾಲೆನ್ಸ್ ತಪ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೊಲಗಳಿಗೆ ಕೀಟಗಳು ಬರಬಹುದು. ಅದನ್ನ ಸರಿಯಾಗಿ ನೋಡ್ಕೊಂಡು ಅದರಿಂದ ಒಂಚೂರು ಸರಿಯಾಗಿ ನಿಮ್ಮ ಬೆಳೆನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಸೊಳ್ಳೆಗಳಿಂದ ಡೆಂಗ್ಯೂ ಮತ್ತೇನೋ ರೋಗ ಬರುವಂತ ಸಾಧ್ಯತೆ ಇದೆ. ಸೊಳ್ಳೆಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಯಾರೋ ನಗ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ನಂಗೆ ಇಲ್ಲಿ ಬಂದಿದ್ ನಾ ಹೇಳ್ತೀನಿ. ಸೊ ಏನೋ ಒಂದು ವೇಟ್ ಮಾಡ್ತಿದ್ದೀರಾ ನ್ಯೂಸಿಗೋಸ್ಕರ. ಆ ನ್ಯೂಸ್ ಬರುತ್ತೆ. ಒಂದು ಪ್ಯಾಕೇಜ್ ಅಥವಾ ಒಂದು ಲೆಟರಿಗೆ ಕಾಯ್ತಿದ್ದೀರಾ, ಅದು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಚೈನ್ ಲಿಂಕ್ ತರ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಏನು ನಿಮ್ ಲೈಫಲ್ಲಿ ಅದೊಂದು ದೊಡ್ಡ ಜಾಲನೇ ಇದೆ. ಸೊ ಬಿಡಿಸ್ಕೊಂಡು ಒಂದೊಂದೇ ಒಂದೊಂದೇ ಮೂವ್ ಆಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಇಡೀ ದೇಶಕ್ಕೆ ಒಂದು ಚೈನ್ ಲಿಂಕ್, ಏನೋ ಒಂದು ಹೊಸ ದಾರಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ಟ್ರೈಟ್ ಆಗಿ ಒಂದೇ ಲಂಬ ರೇಖೆ ತರ ಭಾರತದ
ಸಮುದ್ರ ಏನಿದೆ, ಐ ಮೀನ್ ಈ ಕಡೆ ಕಂಟ್ರೀಸ್ ನಮ್ಮ ದೇಶದ ಬಲಭಾಗದಿಂದ ಹಿಡಿದು ನಮ್ಮ ದೇಶದ ಭೂಗೋಳ ಇದು ಅಂದರೆ, ಸೊ ಇಲ್ಲಿ ಇಂಡಿಯಾ ಇದೆ. ಸೊ ಈ ರಾಷ್ಟ್ರದಿಂದ ಈ ರಾಷ್ಟ್ರದವರೆಗೂ ಏನೋ ಒಂದು ದಾರಿ ಅಥವಾ ಸರಹದ್ದು ನಿರ್ಮಾಣ ಆಗತ್ತೆ ಅನ್ನುವಂಥದ್ದು ಇದೆ. ಅಥವಾ ಈ ಒಂದು ಶತ್ರುಗಳ ಕಾಟ ಈ ಲೋಕದಲ್ಲಿ ಇದೆ ಅಂತ ಕೂಡ ಅನ್ಸುತ್ತೆ. ಐ ಮೀನ್ ಈ ತರ ಏನೋ ಒಂದು ಚೈನ್ ಲಿಂಕ್ ಅಲ್ಲಿ ಮಾಡ್ತಿದ್ದಾರೆ. ಬಟ್ ಇಂಡಿಯಾ ಇಲ್ಲಿದೆ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಇಲ್ಲಿದೆ. ಓಕೆ, ಇಲ್ಲಿಂದ ಈ ದೇಶದಿಂದ ಈ ದೇಶದವರೆಗೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಅವಘಡ ಸಂಭವಿಸುತ್ತೆ ಅನ್ನುವಂಥದ್ದು ಇದೆ, ಏನೋ ಒಂದು ಕಾರ್ಯ ಮಾಡಬೇಕಾದ್ರೆ. ಅಥವಾ ಈ ಭಾಗ ಆಗತ್ತೆ ಮುಂದಿನ ವರ್ಷಗಳಲ್ಲಿ ಅನ್ನುವಂಥದ್ದು ಇದೆ. ಯಾವಾಗ ಆಗತ್ತೋ ಗೊತ್ತಿಲ್ಲ. ಬಟ್ ಭಾರತ ಇಲ್ಲಿದೆ, ಭಾರತ ಸೇಫ್, ಈ ಕಡೆ ಸೇಫ್. ಬಟ್ ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಅದೆಲ್ಲವೂ ಕೂಡ ಅಪಾಯಕ್ಕಾಗತ್ತೆ ಅನ್ನೋ ಮುಂದೆ ಯಾರು ಆಯ್ಕೆ ಮಾಡಿದ್ದೀರಾ? ಸೆಪ್ಟೆಂಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏನೋ ಒಂದು ರಿಸ್ಕ್ ಕೆಲ್ಸಕ್ಕೆ ಕೈ ಹಾಕ್ತೀರಾ. ಸಿಕ್ಕಿರುವಂತ ಚಾನ್ಸ್ ಅನ್ನ ಕಳ್ಕೊಂಬೇಡಿ. ಈ ರಿಸ್ಕ್ ಅನ್ನ ತಗೊಳ್ಳಿ. ಇದರಲ್ಲಿ ಯಶಸ್ಸು ಕೂಡ ಸಾಧಿಸ್ಬೇಕು. ಗುರಿನ ಗಮನದಲ್ಲಿ ಇಟ್ಕೊಂಡು ಮುನ್ನುಗ್ಗಿ ಖಂಡಿತವಾಗ್ಲೂ ಯಶಸ್ಸನ್ನ ಸಾಧಿಸ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹುಲಿ ಬೋನಿಂದ ತಪ್ಪಿಸ್ಕೊಂಡು ಅಥವಾ ಕಾಡಿಂದ ತಪ್ಪಿಸ್ಕೊಂಡ್ ಬಂದ್ರೆ ಅದನ್ನು ಕೂಡ ಹಿಡಿದಾಕ್ತೀರಾ. ಸೆಪ್ಟೆಂಬರ್ ಮಂತು, ಜನವರಿ ಮಂತು, ಫೆಬ್ರವರಿ ಮಂತು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಅಟ್ಯಾಕ್ ಲೈಕ್ ಎ ಟೈಗರ್ ಅಂತಾರಲ್ಲ, ಆ ಥರದ ಎನರ್ಜಿ ಇದೆ ಇಲ್ಲಿ. ನಿಮ್ಮ ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂಚಿತವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಜೊತೆಗೆ ಯಾರೋ ನನ್ನ ಚಾನಲ್ನ, ನನ್ನ ಅಕೌಂಟ್ನ, ನನ್ನ ಫೇಸ್ಬುಕ್ನ ಎಲ್ಲರೂ ಹ್ಯಾಕ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ, ಹೊಸಕೋಟೆಯಲ್ಲಿ, ಮತ್ತೆ ಇನ್ನ 2-3 ಜಾಗದಲ್ಲಿ ಲಾಗಿನ್ ಆಗಿದ್ದಾರೆ. ಅವರಿಗೆಲ್ಲ ಆದಷ್ಟು ಬೇಗ ಯೂನಿವರ್ಸ್ ಪನಿಷ್ ಮಾಡುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಎಚ್ಚರಿಕೆನ ಕೊಟ್ಬಿಟ್ಟಿದ್ದೀನಿ. ಟೇಕ್ ಕೇರ್.